ವಿಷಯ ಅಂತೇಳಿದರೆ ಈ ಲವಿನ್ ಅಂತೇಳುವ ಕಿರಣ್ ಕಿರಣ್ ಇದು ಪತ್ನಿ ಲವಿನ್ ಅಂತೇಳುವ ಹುಡುಗಿ. ಈ ಹುಡುಗಿಗೆ ಒಟ್ಟಿಗೆ ಇವತ್ತು ಸೂಸೈಡ್ ಮಾಡಿಕೊಂಡಂಥ ಸಂಗೀತ ಅಂತೇಳುವ ಹುಡುಗಿ ಇರುವ ಮಾವನ ಮಗಳು ಲವಿನ್ ಅಂದರು. ಅವಳು ಇತ್ತೀಚೆಗಿನ ಒಂದು 2 ತಿಂಗಳಿಂದ ಇವರ ಜೊತೆ ವಾಸವಾಗಿ ಈಗ ಅವರು ಲವಿನ ಹೇಳುವ ಪ್ರಕಾರ ಇವರಲ್ಲಿ ಒಳಗಡೆನೇ ಏನೋ ಒಂದು ಪ್ರೇಮಾಂಕುರ ನಡೆದು ಸ್ವಲ್ಪ ಮನೆ ಒಳಗಡೆ ಘರ್ಷಣೆ ಆಗುವ ಸಂದರ್ಭಗಳು ಅವಾಗವಾಗ ಘರ್ಷಣೆಗಳು ನಡೀತಾ ಇತ್ತು ಅಂತ ಹೇಳುವ ಈಗ ಅವರು ಹೇಳಿಕೆ ಕೊಡ್ತಿದ್ದಾರೆ. ಇವರು ನಮಗೆ ಕೂಡ ನಾನು ಅವರ ಸಂಬಂಧಿಯಾದರಿಂದ ನನಗೂ ಕೂಡ ಒಂದು 2 ಸಲ ಅಣ್ಣ ನಮಗೆ ಈ ಥರ ಸಮಸ್ಯೆ ಇಟ್ಕೊಂಡು ನಮ್ಮನ್ನು ಇದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತ 2 ಸಲ ಹೇಳಿದ್ದಕ್ಕೂ ಕೂಡ ನಾನು ಅವರಿಗೆ ಕಿವಿ ಮಾತನ್ನು ಕೂಡ ಹೇಳಿದ್ದೇನೆ ಅವರು. ಆದರೂ ಕೂಡ ಆ ಹುಡುಗಿ ಕೇಳಲಿಲ್ಲ. ನಿನ್ನೆ ರಾತ್ರಿ 1:30 ಗಂಟೆಗೆ ಅಲ್ಲಿ ಅವರಲ್ಲಿ ಒಳಗಡೆ ನಮ್ಮ ಮನೆ ಒಳಗಡೆ ಗಲಾಟೆ ಆಯ್ತು ಅಂತೇಳಿ ಅವನ ಪತ್ನಿ ಮನೆಯಿಂದ ಹೊರಗಡೆ ಬಂದು ಈಗ ಬೆಳಿಗ್ಗೆ ಅಲ್ಲಿ ಹೋಗಿ ನೋಡಬೇಕಾದ್ರೆ ಇಲ್ಲಿ ಬಾಗಿಲು ತೆಗಿತಿರಲಿಲ್ಲ. ಅದಕ್ಕೋಸ್ಕರ ನಮಗೆ ಫೋನ್ ಮಾಡಿದ್ರು, ಯಾರು ಲವಿನ್ ಅಂತ ಹೇಳಿ ಫೋನ್ ಮಾಡುವಾಗ ನೀನು ಒಮ್ಮೆ ನೋಡಮ್ಮ, ನಾನು ಎಲೆಕ್ಷನ್ ಫೀಲ್ಡಲ್ಲಿದ್ದೇನೆ ಅಂತ ನಾನು ಅವ್ರಿಗೆ ಹೇಳಿದೆ. ಮತ್ತು ಇವಳು ಏನೋ ಅಲ್ಲಿ ಹೋಗಿ ಹೊರಗಡೆ ಹೋಗಿ ಅಲ್ಲಿ ನೋಡಿ ಒಂದು ಏಣಿ ಇಟ್ಟು ಒಳಗಡೆ ನೋಡಬೇಕಾದ್ರೆ ಇವರು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ವಿಚಾರ ನಮಗೆ ಗೊತ್ತಾಯಿತು. ಈಗ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಹ್ಯಾಂಗಿಂಗ್ ಯಾವ ವಿಷಯಕ್ಕೆ ಮಾಡ್ಕೊಂಡು ಅಂತೇಳಿದರೆ ಇವಳು ರಾತ್ರಿ 1:30 ಗಂಟೆಗೆ ಬಂದಲ್ಲ, ಇನ್ನು ಇವಳು ಹೊರಗಡೆ ಹೋಗಿ ನಾನೇನಾದ್ರು ಸೂಸೈಡ್ ಮಾಡ್ಕೊಳ್ತೇನೆ ಅಂತೇಳುವ ಒಂದು ಉದ್ದೇಶಕ್ಕೋಸ್ಕರ ಇವರು ಸೂಸೈಡ್ ಮಾಡ್ಕೊಂಡಿರ್ಬೋದು ಅನಿಸುತ್ತೆ. ಕಿರಣನಿಗೆ ಮೊದಲು ಮದುವೆ ಆಗಿದೆ. ಕಿರಣಿನಿಗೆ ಮೊದಲು ಒಂದು ಮದುವೆಗೆ ಅದು ಡ್ರೈವರ್ಸ್ ಆಗಿದೆ ಅಂತೆ. ಯಾವ ಕಾರಣಕ್ಕೆ? ಅದು ಅವರ ಒಳಗಡೆನೇನೋ ಸರಿ ಇಲ್ಲ ಅಂತ ಹೇಳ್ಕೊಂಡು ಫ್ಯಾಮಿಲಿ ಮ್ಯಾಟ್ರ್ ಡಿಸ್ಪ್ಯೂಟಲ್ಲೇನೋ ಸಮಸ್ಯೆ ಆಗಿದೆ. ಅದೇ ಸಾಮಾನ್ಯ